ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ಕೆಲವೊಂದಿಷ್ಟು ಗ್ರಾಮರ್ ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ನಾವು ಯಾವುದೇ ಒಂದು ವರ್ಡನ್ನು ಕೊಟ್ಟು ಅದನ್ನು ನೌನ್ ಆಗಿ ಅಥವಾ ವರ್ಬ್ ಆಗಿ ಯೂಸ್ ಮಾಡಿ ಅಂತ ಕೊಟ್ಟಿರ್ತಾರೆ. ಆ ಪದವನ್ನು ನಾವು ನೌನ್ ಅಥವಾ ವರ್ಬ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಅಲ್ಲಿ ಯಾವುದನ್ನು ಮಾಡಲಿಕ್ಕೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ಸರಿಯಾಗಿ ಗಮನಿಸಿ. ನಿಮ್ಮ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪರೇಟರಿಯಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸನ್ನು ಇಲ್ಲಿ ತೆಗೆದುಕೊಂಡು ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಮೊದಲಾಗಿ ಫಸ್ಟ್ ಕ್ವಶನನ್ನು ಗಮನಿಸಿ. ಇಲ್ಲಿ ವಾಕ್ ಅಂತ ಕೊಟ್ಟಿದ್ದಾರೆ. ಈ ವಾಕನ್ನು ವರ್ಬ್ ಆಗಿ ಯೂಸ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ರಿಯಾಪದವಾಗಿ ಯೂಸ್ ಮಾಡಬೇಕು. ತುಂಬ ಸಿಂಪಲ್ ಆಗಿ ವಿದ್ಯಾರ್ಥಿಗಳೇ, ನೋಡಿ ಒಂದು ಸ್ಟ್ರಕ್ಚರ್ ಹೇಳ್ಕೊಡ್ತೀನಿ ನಿಮಗೆ. ಅದನ್ನು ಫಾಲೋ ಮಾಡಿದರೆ ಹೆಚ್ಚಿನ ಪದಗಳನ್ನು ನಾವು ವರ್ಬ್ ಆಗಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇನಪ್ಪ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಐ ಅಂತ ಬರಿತೇವೆ. ಐ ಅಂತ ಬರೆದು ಯಾವ ಒಂದು ವರ್ಡ್ ಅನ್ನು ಕೊಟ್ಟಿರ್ತಾರಲ್ವಾ, ಆ ಒಂದು ವರ್ಡ್ ಅನ್ನ, ಗಿವನ್ ವರ್ಡ್ ಅನ್ನ ಬರಿಬೇಕು. ಅಂದ್ರೆ ಇಲ್ಲಿ ವಾಕ್ ಅಂತ ಕೊಟ್ಟಿದ್ದಾರಲ್ವಾ, ಸೊ ವಾಕ್ ಅಂತ ಬರಿತೇವೆ. ಮತ್ತೆ ಅದಕ್ಕೆ ನಾವು ಡೈಲಿ ಅನ್ನೋ ಒಂದು ಪದವನ್ನು ಸೇರಿಸಿದ್ರೆ ಸಾಕು ವಿದ್ಯಾರ್ಥಿಗಳೇ. ಅನೇಕ ಸೆಂಟೆನ್ಸ್ಗಳೇನಾಗ್ತವೆ ಕ್ರಿಯಾಪದವಾಗಿ ಬದಲಾಗ್ತವೆ ಮತ್ತು ಆ ಸೆಂಟೆನ್ಸ್ ವರ್ಬ್ ಆಗಿ ಕೂಡ ಈ ಒಂದು ಪದವನ್ನು ಬಳಸಿಕೊಂಡ ಹಾಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನೇ ನೋಡ್ತಾ ಹೋಗೋಣ. ವಾಕ್ ಇದೆ ಅಲ್ವಾ, ಐ ವಾಕ್ ಡೈಲಿ ಅಂತ ಆಗುತ್ತೆ ಮೊದಲನೇ ಸೆಂಟೆನ್ಸ್. ಗಮನಿಸಬಹುದು ನೀವು, ಐ ವಾಕ್ ಡೈಲಿ. ಸೊ ಇಷ್ಟು ಸಿಂಪಲ್ ಸೆಂಟೆನ್ಸ್ ಬರೆದ್ರು ಕೂಡ ಯು ವಿಲ್ ಗೆಟ್ 1 ಮಾರ್ಕ್ಸ್ ಫಾರ್ ದಿಸ್. ಅಥವಾ ಇದನ್ನೇ ನೀವು ಇನ್ನೊಂದು ಸ್ಟ್ರಕ್ಚರಲ್ಲಿ ಬರಿಬೋದು. ಅದೇನಪ್ಪ ಅಂದರೆ ಎರಡನೇ ಒಂದು ಸ್ಟ್ರಕ್ಚರ್ ಅಂದರೆ ಐ ಪ್ಲಸ್ ಆಮ್ ಪ್ಲಸ್ ಯಾವ ಒಂದು ವರ್ಡನ್ನು ಕೊಟ್ಟಿರ್ತಾರೋ ಆ ವರ್ಡನ್ನು ING ಫಾರ್ಮಲ್ಲಿ ಬರಿಬೇಕು ವಿದ್ಯಾರ್ಥಿಗಳೇ. ಮತ್ತೆ ನಾವು ಅಂತ ಅಥವಾ ಸೂಟೇಬಲ್ ಆಗಿರ್ತಕ್ಕಂತಹ ಒಂದು ಎಂಡಿಂಗ್ ವರ್ಡನ್ನು ಬರೆದ್ರೆ ಸಾಕು. ಫಾರ್ ಎಕ್ಸಾಂಪಲ್ ವಾಕ್ ಅನ್ನು ನೋಡಿ, ಇಲ್ಲಿ ಫಸ್ಟ್ಗೆ ನಾನು ಐ ಬರಿತೇನೆ. ಐ ಆಮ್ ವರ್ಡ್ ವಾಕ್ ಕೊಟ್ಟಿದ್ದಾರೆ, ಸೊ ವಾಕ್ ಅಂತ ತೆಗೆದುಕೊಳ್ತೇನೆ. ವಾಕಿಂಗ್ ಅಂತ ಆಗುತ್ತೆ. ಐ ಆಮ್ ವಾಕಿಂಗ್ ನಾವು, ನಾನೀಗ ವಾಕ್ ಮಾಡ್ತಾ ಇದ್ದೀನಿ ಅನ್ನೋ ಪದ ಬರುತ್ತೆ. ಸೊ ಈ ರೀತಿ ನೀವು ಎರಡು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿರೋ ಒಂದು ಮೆಥಡಲ್ಲಿ ನೋಡ್ತಾ ಹೋಗೋಣ ಎಲ್ಲ ಒಂದು ಕ್ವಶನ್ಸ್ಗಳನ್ನು. ಈಗ ಡ್ರೀಮ್ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಐ ಕೊಟ್ಟಿರೋ ಪದ ಡ್ರೀಮ್ ಇದೆ. ಐ ಡ್ರೀಮ್ ಡೈಲಿ ಅನ್ನೋ ಬದಲಿ ನಾವು ಎವ್ರಿ ನೈಟ್ ಅಂತ ಯೂಸ್ ಮಾಡೋಣ. ಪ್ರತಿ ರಾತ್ರಿ ನಾನು ಕನಸು ಕಾಣ್ತೀನಿ ಅಂತ. ಇನ್ನು ಐ ಆಮ್ ವಾಕಿಂಗ್ ನಾವು ಇತ್ತಲ್ವಾ, ಐ ಆಮ್ ಡ್ರೀಮಿಂಗ್. ಐ ಆಮ್ ಡ್ರೀಮಿಂಗ್ ಇಷ್ಟು ಬರೆದ್ರು ಕೂಡ ನಿಮಗೆ ಇದು ವರ್ಬ್ ಆಗುತ್ತೆ, 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳು. ಏನೂ ಬರೋದಿಲ್ಲ ಅಂದರೆ ಈ ರೀತಿಯ ಸೆಂಟೆನ್ಸ್ಗಳನ್ನು ತುಂಬ ಚಿಕ್ಕದಾಗಿ ಕ್ರಿಯೇಟ್ ಮಾಡಿ. ನಿಮಗೆ ತುಂಬ ಲಾಂಗ್ ಆಗಿ ಅಥವಾ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಲಿಕ್ಕೆ ಬರುತ್ತೆ ಅಂದರೆ ಏನು ಸಮಸ್ಯೆ ಇಲ್ಲ. ಯು ಕ್ಯಾನ್ ಕ್ರಿಯೇಟ್ ಸೋ ಮೆನಿ ಸೆಂಟೆನ್ಸಸ್. ಇನ್ನು ಥರ್ಡ್ ವರ್ಡ್ ನೋಡಿ, ವಾಚ್ ಅಂತ ಇದೆ. ಸೊ ಸೇಮ್ ಸ್ಟ್ರಕ್ಚರ್ ಇಲ್ಲಿ ನಾವು ಐ ತಗೊಳ್ತೇವೆ, ಪದವನ್ನು ತೆಗೆದುಕೊಳ್ತೇವೆ. ಐ ವಾಚ್ ಟಿವಿ ಡೈಲಿ. ಐ ವಾಚ್ ಟಿವಿ ಡೈಲಿ. ಸಿಂಪಲ್ ಆಗಿ ಈ ರೀತಿ ಮಾಡ್ಬೋದು. ಈಗ ಐ ಆಮ್ ತಗೊಳ್ಳೋದಾದ್ರೆ ಐ ಆಮ್ ವಾಚ್ ಇರೋದನ್ನ ING ಫಾರ್ಮಲ್ಲಿ ಐ ಆಮ್ ವಾಚಿಂಗ್ ಟಿವಿ ನಾವು ಇರೋ ಪದ ಬರಿತಾ ಇದ್ದೇವೆ. ಸೊ ಗಮನಿಸಬಹುದು, ಐ ಆಮ್ ವಾಚಿಂಗ್ ಟಿವಿ ನಾವು. ಅದೇ ರೀತಿ ಪೇ ಇದೆ. ಐ ಬರಿತೇವೆ, ಪೇ ಬರಿತೇವೆ. ಐ ಪೇ ಹೋಟೆಲ್ ಬಿಲ್. ನೋಡಿ ಇಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂತಹ ಆಬ್ಜೆಕ್ಟ್ ಅನ್ನು ಬರಿಬೇಕು. ಐ ಪೇ ಹೋಟೆಲ್ ಬಿಲ್ ಡೈಲಿ. ಸಿಂಪಲ್ ಆಗಿ. ಇನ್ನು ING ಫಾರ್ಮಲ್ಲಿ ಬಳಸೋದ್ರೆ ಐ ಆಮ್ ಪೇಯಿಂಗ್ ದ ಬಿಲ್. ಸಿಂಪಲ್ ಆಗಿ ಬರೀಬಹುದು. ಐ ಆಮ್ ಪೇಯಿಂಗ್ ದ ಬಿಲ್ ಅಥವಾ ಹೋಟೆಲ್ ಬಿಲ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್. ಈ ರೀತಿ ಯೂಸ್ ದ ವರ್ಡ್ ಕಾಲ್ ಆಸ್ ವರ್ಬ್. ಇಲ್ಲಿ ಕಾಲ್ ಕೊಟ್ಟಿದ್ದಾರೆ, ಇದು ಕೂಡ ವರ್ಬ್ ಆಗಿ. ಸೊ ಇಲ್ಲಿ ಐ ಕಾಲ್ ಮೈ ಫ್ರೆಂಡ್ ಡೈಲಿ. ಐ ಕಾಲ್ ಮೈ ಫಾದರ್ ಡೈಲಿ. ಸೊ ಈ ರೀತಿ ಪದಗಳನ್ನು ಯೂಸ್ ಮಾಡಬೇಕು. ಸೂಟೇಬಲ್ ಆಗಿರೋ ಆಬ್ಜೆಕ್ಟ್ ಅನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಈ ಸ್ಟ್ರಕ್ಚರಲ್ಲಿ ಗಿವನ್ ವರ್ಡ್ ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಆಬ್ಜೆಕ್ಟ್ ಬರೋದಿರುತ್ತೆ. ಸೊ ಅಲ್ಲೆಲ್ಲ ಆಬ್ಜೆಕ್ಟ್ ಯಾವ್ದು ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು, ಸಾಕಷ್ಟು ಆಪ್ಷನ್ಸ್ ಇರ್ತವೆ, ಯು ಕ್ಯಾನ್ ರೈಟ್ ದ ಸೆಂಟೆನ್ಸಸ್. ಇನ್ನು ING ಫಾರ್ಮಲ್ಲಿ ಆದರೆ ಐ ಆಮ್ ಕಾಲಿಂಗ್. ಐ ಆಮ್ ಕಾಲಿಂಗ್ ಮೈ ಫ್ರೆಂಡ್ ನಾವು ಅಂತ ಬರಿತಾ ಇದ್ದೇವೆ. ಇನ್ನು ಕ್ವಶನ್ ಕೊಟ್ಟಿದ್ದಾರೆ, ಐ ಕ್ವಶನ್ ಮೈ ಟೀಚರ್, ಮೈ ಫ್ರೆಂಡ್. ಈ ರೀತಿ ಬರೀಬಹುದು. ಅಥವಾ ಐ ಆಮ್ ತಗೊಳ್ಳೋದಾದ್ರೆ ಐ ಆಮ್ ಕ್ವಶನಿಂಗ್ ಮೈ ಫ್ರೆಂಡ್ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತೇಳಿ. ಇನ್ನು ಪ್ರೆಸೆಂಟ್ ಕೊಟ್ಟಿದ್ದಾರೆ. ನಿಮ್ಮ ಒಂದು ಪ್ರಿಪರೇಟರಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಲಿ ಬಂದಿರೋ ಪದಗಳು ಇವೆಲ್ಲ ಆಗಿದ್ದಾವೆ, ನೆನ್ಪಿಟ್ಕೊಳ್ಳಿ. ಐ ಪ್ರೆಸೆಂಟ್ ಎಟ್ ಸ್ಕೂಲ್. ನಾನು ಶಾಲೆಯಲ್ಲಿ
ಇದ್ದೇನೆ ಅಥವಾ ಐ ಪ್ರೆಸೆಂಟ್ ಅ ಗಿಫ್ಟ್. ನೋಡಿ, ಐ ಪ್ರೆಸೆಂಟ್ ಅ ಗಿಫ್ಟ್, ನಾನು ಒಂದು ಗಿಫ್ಟ್ ಅನ್ನು ಪ್ರೆಸೆಂಟ್ ಮಾಡ್ತೀನಿ. ಯಾರಿಗೆ? ಐ ಪ್ರೆಸೆಂಟ್ ಎ ಗಿಫ್ಟ್ ಟು ಮೈ ಫ್ರೆಂಡ್. ಈ ರೀತಿ ಸೆಂಟೆನ್ಸ್ ಅನ್ನು ನೀವು ಕ್ರಿಯೇಟ್ ಮಾಡ್ಬೋದು. ING ಫಾರ್ಮಲ್ ಆದರೆ ಐ ಆಮ್ ಪ್ರೆಸೆಂಟಿಂಗ್ ಎ ಗಿಫ್ಟ್ ಟು ಮೈ ಫ್ರೆಂಡ್, ಈ ರೀತಿ ಬರೀಬಹುದು. ಇನ್ನು ಸುಲಭವಾಗಿ ಸೋ ಮತ್ತು ದ್ಯಾಟ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಅಂಕವನ್ನು ನೀವು ಗಳಿಸಲಿಕ್ಕೆ ಒಂದು ಪ್ರಶ್ನೆ ಇರುತ್ತೆ ವಿದ್ಯಾರ್ಥಿಗಳೇ. ತುಂಬ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆ ಇದು, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾವ ರೀತಿ ನೋಡಿ, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್ ಅಂತ ಕೊಟ್ಟಿರ್ತಾರೆ. ಈ ರೀತಿ 2 ಸೆಂಟೆನ್ಸ್ಗಳನ್ನು ಕೆಳಗಡೆ ಗಮನಿಸಬಹುದು. ಸೆಂಟೆನ್ಸ್ಗಳನ್ನು ಎರಡು ಸೆಂಟೆನ್ಸ್ ಕೊಟ್ಟಿರ್ತಾರೆ. ನೀವು ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ತುಂಬ ಸುಲಭ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ವೆರಿ ಕೊಟ್ಟಿರ್ತಾರಲ್ವಾ, ಆ ವೆರಿ ಜಾಗದಲ್ಲಿ ಸೋ ಅಂತ ಬರ್ಕೋಬೇಕು. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ಅಂತ, ಮತ್ತು ಈ ಒಂದು ಫುಲ್ ಪಾಯಿಂಟ್ ಇರುತ್ತಲ್ವಾ ಅದನ್ನು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿ ಆ ಜಾಗದಲ್ಲಿ ದ್ಯಾಟ್ ಅನ್ನು ತೆಗೆದುಕೊಂಡು ಬಂದು ಬರೀತೀರಾ, ದಟ್. ಇಷ್ಟು ಬರೆದು ಮತ್ತು ಸೆಕೆಂಡ್ ಸೆಂಟೆನ್ಸಿನ ಕ್ಯಾಪಿಟಲ್ ಲೆಟರ್ ಇರುತ್ತಲ್ವಾ, ಅದು ಎಲ್ಲೂ ಸ್ಮಾಲ್ ಲೆಟರ್ ಆಗುತ್ತೆ ಅಂತಕ್ಕಂಥದ್ದನ್ನು ಸರಿಯಾಗಿ ಗಮನಿಸಬೇಕು. ಇಲ್ಲಿ ದೇ ಇರೋದನ್ನು ಸ್ಮಾಲ್ ಲೆಟರ್ಲಿ ಈ ರೀತಿ ಬರ್ಕೋಬೇಕಾಗುತ್ತೆ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್ ಅಂತ ಒಂದೇ ಸೆಂಟೆನ್ಸನ್ನು ಮಾಡಿ ಫುಲ್ ಪಾಯಿಂಟ್ ಮಧ್ಯದಲ್ಲಿ ಬಳಸ್ಬಿಡಿ. ಒಂದ್ಸಾರಿ ಈ ಒಂದು ಫಸ್ಟ್ ಸೆಂಟೆನ್ಸನ್ನು ನಿಮಗೆ ಬರೆದು ತೋರಿಸ್ತೀನಿ ವಿದ್ಯಾರ್ಥಿಗಳೇ. ನೋಡಿ, ಆ್ಯಸ್ ಇಟ್ ಈಸ್ ಬರೀತಾ ಇದ್ದಾವೆ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ಬರೆದುಕೊಂಡು ಇಲ್ಲಿ ದ್ಯಾಟ್ ಅನ್ನು ಯೂಸ್ ಮಾಡಿಕೊಂಡು ನೋಡಿ, ಕ್ಯಾಪಿಟಲ್ ಲೆಟರ್ನ ಸ್ಮಾಲ್ ಲೆಟರ್ ಬರೆದಿದ್ದೇವೆ. ದೇ ಕ್ಯಾನ್ ನಾಟ್ ಪ್ಲೇ ಮೋರ್ ಅಂತ ಬರೀತಾ ಇದ್ದೇವೆ. ಸೊ ಈ ರೀತಿ 2 ಬದಲಾವಣೆಗಳನ್ನು ನೀವು ಚೇಂಜ್ ಮಾಡಿಕೊಂಡು ಸೆಂಟೆನ್ಸನ್ನು ಬರೆದಿದ್ರೆ ಸುಲಭವಾಗಿ 1 ಅಂಕವನ್ನು ನೀವು ಗಳಿಸಲಿಕ್ಕೆ ಇಲ್ಲಿ ಚಾನ್ಸ್ ಇದೆ. ಇನ್ನು ಸೆಕೆಂಡ್ ಸೆಂಟೆನ್ಸ್ ನೋಡಿ, ನಿತಿನ್ ಈಸ್ ವೆರಿ ವೀಕ್ ಇದೆ, ಹಿ ಕ್ಯಾನಾಟ್ ವಾಕ್ ಫಾಸ್ಟ್ ಅಂತ. ಸೊ ಇಲ್ಲಿ ವೆರಿ ಅನ್ನು ತೆಗೆದು ನಿತಿನ್ ಈಸ್ ಸೋ ವೀಕ್ ಅಂತ ಬರೀತೀರಾ. ಫುಲ್ ಪಾಯಿಂಟ್ ತೆಗಿತೀರಾ, ಆ ಜಾಗದಲ್ಲಿ ದ್ಯಾಟ್ ಬರೀತೀರಾ ಮತ್ತು ಹೆಚ್ಚನ್ನು ಸ್ಮಾಲ್ ಲೆಟರ್ ಚೇಂಜ್ ಮಾಡ್ತೀರಾ. ನಿತಿನ್ ಈಸ್ ಸೋ ವೀಕ್ ದ್ಯಾಟ್ ಹಿ ಕೆನಾಟ್ ವಾಕ್ ಫಾಸ್ಟ್ ಅಂತ ಕೊನೆಗೆ ನೀವು ಫುಲ್ ಪಾಯಿಂಟನ್ನು ಹಾಕಿ. ಥರ್ಡ್ ಒನ್, ಶಿ ಈಸ್ ವೆರಿ ಲೇಟ್ ಇದೆ, ಸೊ ಇಲ್ಲಿ ಶಿ ಈಸ್ ಸೋ ಲೇಟ್ ಅಂತ ಮಾಡ್ರಿ. ಫುಲ್ ಪಾಯಿಂಟನ್ನು ತೆಗಿತೀರಿ, ಇಲ್ಲಿ ದ್ಯಾಟ್ ಅನ್ನು ಸೇರಿಸ್ತೀರಿ. ಇನ್ನು ಶಿ ಇರೋದನ್ನು ಏನು ಮಾಡ್ತೀರಿ, ಸ್ಮಾಲ್ ಲೆಟರ್ಲಿ ಬರೀತೀರಿ. ಶಿ ಈಸ್ ಸೋ ಲೇಟ್ ದ್ಯಾಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಫೋರ್ತ್ ಒನ್, ದಿಸ್ ಸಮ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ, ಐ ಕೆನಾಟ್ ಸಾಲ್ವ್ ದಿಸ್ ಅಂತ ಇದೆ. ಸೊ ಇಲ್ಲಿ ವೆರಿಯನ್ನು ತೆಗಿತಾ ಇದ್ದೇವೆ, ಸೋ ಹಾಕ್ತೇವೆ. ದಿಸ್ ಸಮ್ ಈಸ್ ಸೋ ಡಿಫಿಕಲ್ಟ್ ಫಾರ್ ಮೀ, ಸೊ ಇಲ್ಲಿ ದಟ್ ಅಂತ ಹಾಕ್ತೇವೆ. ಇಲ್ಲಿ ನೋಡಿ, ಐ ಇದ್ದಾಗ ನಾವು ಅದನ್ನು ಕ್ಯಾಪಿಟಲ್ ಲೆಟರ್ಲ್ಲೇ ಬರಿಬೇಕು, ಸ್ಮಾಲ್ ಲೆಟರ್ನ ಬರಿಬೇಡಿ, ನೆನ್ಪಿಟ್ಕೊಳ್ಳಿ. ಹಿ ಈಸ್ ವೆರಿ ಯಂಗ್, ಹಿ ಕೆನಾಟ್ ಡ್ರೈವ್ ಎ ಕಾರ್ ಇದೆ. ಹಿ ಈಸ್ ಸೋ ಯಂಗ್ ದ್ಯಾಟ್ ಹಿಯನ್ನು ಸ್ಮಾಲ್ ಲೆಟರ್ಲಿ ಹೆಚ್ಚನ್ನು ಯೂಸ್ ಮಾಡ್ಕೊಳ್ಳಿ. ದಟ್ ಹಿ ಕೆನಾಟ್ ಡ್ರೈವ್ ಎ ಕಾರ್. ಐ ಆಮ್ ವೆರಿ ಟಯರ್ಡ್, ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್ ಅಂತ ಇದೆ. ಐ ಆಮ್ ಸೋ ಟಯರ್ಡ್ ದ್ಯಾಟ್ ಐ ಕ್ಯಾಪಿಟಲ್ ಇರಬೇಕು, ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್ ಅಂತ ಬರೀರಿ. ಇನ್ನು ದ ಮಿಲ್ಕ್ ಈಸ್ ವೆರಿ ಹಾಟ್, ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್ ಇದೆ. ಸೊ ಇಲ್ಲೂ ಅಷ್ಟೇ, ದ ಮಿಲ್ಕ್ ಈಸ್ ಸೋ ಹಾಟ್ ದ್ಯಾಟ್ ದ ಇರೋದನ್ನ ಸ್ಮಾಲ್ ಲೆಟರ್ಲಿ ಟಿ ಅನ್ನು ಬರೀರಿ. ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್. ಇಷ್ಟು ಸುಲಭವಾಗಿ ಯು ಕ್ಯಾನ್ ಗೆಟ್ 1 ಮಾರ್ಕ್ಸ್ ಹಿಯರ್. ಇನ್ನು ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಪ್ರಿಪರೇಟರಿಯಲ್ಲಿ ಇರುವ ಪ್ರಶ್ನೆಗಳು. ಸತೀಶ್ ಡ್ಯಾಶ್ ಬಿ ಡ್ರಾ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತ ಇದೆ. ಸತೀಶ್ ಸಿಂಗ್ಯುಲರ್ ಆಗಿದೆ. ನೋಡಿ, ಅಬ್ಸರ್ವ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ವಿದ್ಯಾರ್ಥಿಗಳೇ. ಸೊ ಪಾಸ್ಟ್ ಅಂದಾಗ ನಮಗೆ ಹೆಲ್ಪಿಂಗ್ ವರ್ಬ್ ನೆನಪಿರಲಿ, ಬಿ ಫಾರ್ಮ್ ಅಂದ್ರೆ ವಾಸ್ ಅಥವಾ ವರ್ಗಳು ಬರಬೇಕು. ಇಲ್ಲಿ ಸತೀಶ್ ಅನ್ನೋದು ಸಿಂಗ್ಯುಲರ್ ಆಗಿದೆ, ಹಾಗಾಗಿ ನಾವು ವಾಸ್ ಅನ್ನೇ ತೆಗೆದುಕೊಳ್ತೇವೆ. ಸಿಂಗ್ಯುಲರ್ ಇರೋದ್ರಿಂದ ಪ್ಲೂರಲ್ ಇದ್ದಿದ್ರೆ ವರ್ ತೆಗೆದುಕೊಳ್ಬೇಕಾಗಿತ್ತು. ಸತೀಶ್ ವಾಸ್. ಇನ್ನು ಡ್ರಾ ಇರೋದನ್ನ ING ಫಾರ್ಮ್ ಅಲ್ಲಿ ಬರೀತಾ ಇದ್ದೇವೆ ವಿದ್ಯಾರ್ಥಿಗಳೇ. ಸತೀಶ್ ವಾಸ್ ಡ್ರಾಯಿಂಗ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಅದೇ ರೀತಿ ಸೆಕೆಂಡ್ ಒನ್, ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್. ನೋಡಿ, ಎಂಟರ್ಡ್ ಅಂತ ಇದೆ. ಸೊ ದಿಸ್ ಈಸ್ ಆಲ್ಸೋ ಪಾಸ್ಟ್ ಟೆನ್ಸ್. ದ ಕ್ಲಾಸ್, ದ ಸ್ಟೂಡೆಂಟ್ಸ್. ನೋಡಿ ವಿದ್ಯಾರ್ಥಿಗಳೇ, ದ ಸ್ಟೂಡೆಂಟ್ಸ್ ಇದೆ ಅಂದರೆ ಪ್ಲೂರಲ್ ಆಗಿದೆ, ಹಾಗಾಗಿ ಇಲ್ಲಿ ವರ್ ಅನ್ನ ತೆಗೆದುಕೊಳ್ಬೇಕು, ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್. ಮತ್ತು ರೀಡ್ ಇರೋದನ್ನ ING ಫಾರ್ಮ್ ಅಲ್ಲಿ ರೀಡಿಂಗ್. ದ ಸ್ಟೂಡೆಂಟ್ಸ್ ವರ್ ರೀಡಿಂಗ್ ಸೈಲೆಂಟ್ಲಿ ಅಂತೇಳಿ. ಥರ್ಡ್ ಒನ್, ಎಸ್ಟರ್ಡೇ. ನೋಡಿ, ಈ ಪದನೇ ಗೊತ್ತಾಗುತ್ತೆ ನಮಗೆ. ಎಸ್ಟರ್ಡೇ ಅಂದಾಗ ಇದು ಪಾಸ್ಟ್ ಟೆನ್ಸ್ ಅಲ್ಲಿರೋ ಸೆಂಟೆನ್ಸ್ ಅಂತ. ಐ ಸಾ, ಇಲ್ಲೂ ಕೂಡ ವರ್ಬ್ ಅನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಪಾಸ್ಟ್ ಅಂತ. ಐ ಸಾ ದ್ಯಾಟ್ ದ ಫಾರ್ಮರ್ಸ್. ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ದ ಫಾರ್ಮರ್ಸ್ ಪ್ಲೂರಲ್ ಆಗಿದೆ. ಸೊ ಪ್ಲೂರಲ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ವರ್ ಅನ್ನು ತೆಗೆದುಕೊಳ್ಳಿ. ವರ್. ಸೋ ಇರೋದನ್ನ ING ಫಾರ್ಮ್ ಅಲ್ಲಿ ಸೋಯಿಂಗ್. ಸೋಯಿಂಗ್ ಇನ್ ದ ಫೀಲ್ಡ್ ಅಂತ ಆಗುತ್ತೆ. ನಾಲ್ಕನೇದು, ಸುನಿಲ್ ಡ್ಯಾಶ್. ನೋಡಿ, ಸುನಿಲ್ ಅನ್ನೋದು ಸಿಂಗ್ಯುಲರ್ ಇದೆ.
ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ನೋಡಿ ವಿದ್ಯಾರ್ಥಿಗಳು, ಎಸ್ಟರ್ಡೇ ಅಂತ ಇದೆ. ಸೊ ಎಸ್ಟರ್ಡೇ ಅನ್ನೋದು ಪಾಸ್ಟ್ ಟೆನ್ಸ್ ಅಂತ ನಮಗೆ ತಿಳಿಸುತ್ತೆ. ಸೊ ಬಿ ಇರೋದನ್ನ ನಾವು ಇಲ್ಲಿ ಸುನಿಲ್ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ತೆಗೆದುಕೊಳ್ತೇವೆ. ವೇಟ್ ಇರೋದನ್ನ ವೇಟಿಂಗ್ ಅಂತ ING ಫಾರ್ಮ್ ಅಲ್ಲಿ ಬರೀರಿ. ನೋಡಿ, ಎಲ್ಲ ಕಡೆ ವರ್ಬ್ಗಳು ING ಫಾರ್ಮ್ ಅಲ್ಲಿ ಬರ್ತಾ ಇದಾವೆ. ಇದು ನಿಮಗೆ ಸರಿಯಾಗಿ ಗಮನದಲ್ಲಿ ಇರಲಿ ವಿದ್ಯಾರ್ಥಿಗಳೇ. ಸುನಿಲ್ ವಾಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ಇನ್ನು ಫಿಫ್ತ್ ಒನ್, ವೆನ್ ಐ ಕೇಮ್ ಹೋಮ್. ನೋಡಿ ವಿದ್ಯಾರ್ಥಿಗಳೇ, ಕೇಮ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಅನ್ನ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಐ ಸಾ, ಇದು ಕೂಡ ಅಷ್ಟೇ. ಐ ಸಾ ದಟ್ ಮದರ್ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಳಿ. ಕುಕ್ ಇರೋದನ್ನ ING ಫಾರ್ಮ್ ಅಲ್ಲಿ ಕುಕಿಂಗ್ ಅಂತ ಬರೀತೇವೆ. ವೆನ್ ಐ ಕೇಮ್ ಹೋಮ್ ಐ ಸಾ ದಟ್ ಮದರ್ ವಾಸ್ ಕುಕಿಂಗ್. ಇನ್ನು ಸಿಕ್ಸ್ತ್ ಒನ್, ಅರುಣ್ ಡ್ಯಾಶ್ TV ಎಸ್ಟರ್ಡೇ. ಗಮನಿಸಿ ವಿದ್ಯಾರ್ಥಿಗಳೇ, ಎಸ್ಟರ್ಡೇ. ಸೊ ದಿಸ್ ಈಸ್ ಆಲ್ಸೋ ಪಾಸ್ಟ್. ಸೊ ಅರುಣ್ ಸಿಂಗ್ಯುಲರ್, ವಾಸ್ ತೆಗೆದುಕೊಳ್ಳಿ. ವಾಸ್, ವಾಚ್ ಇರೋದನ್ನ ING ಫಾರ್ಮ್ ಅಲ್ಲಿ ವಾಚಿಂಗ್. ಅರುಣ್ ವಾಸ್ ವಾಚಿಂಗ್ TV ಎಸ್ಟರ್ಡೇ ವೆನ್ ಐ ವಿಸಿಟೆಡ್ ಹಿಸ್ ಹೌಸ್ ಅಂತ. ಇನ್ನು ಸೆವೆಂತ್ ಒನ್, ವೆನ್ ಐ ವೆಂಟ್ ಟು ದ ಹಾಸ್ಪಿಟಲ್ ದ ಡಾಕ್ಟರ್. ನೋಡಿ, ದ ಡಾಕ್ಟರ್ ಸಿಂಗ್ಯುಲರ್ ಆಗಿದೆ ಮತ್ತು ವೆಂಟ್ ಅನ್ನೋದು ಪಾಸ್ಟ್ ಟೆನ್ಸ್ ಅಂತ ತೋರಿಸಿಕೊಡ್ತಾ ಇದೆ, ವರ್ಬ್ ಅಲ್ವಾ. ಸೊ ಈಗಲ ಡಾಕ್ಟರ್ ಸಿಂಗ್ಯುಲರ್, ವಾಸ್ ಅಂತ ತೆಗೆದುಕೊಳ್ಳಿ. ಟ್ರೀಟ್ ಇರೋದನ್ನು ING ಫಾರ್ಮಲ್ಲಿ ಟ್ರೀಟಿಂಗ್. ದ ಡಾಕ್ಟರ್ ವಾಸ್ ಟ್ರೀಟಿಂಗ್ ಆನ್ ಓಲ್ಡ್ ವುಮೆನ್ ಅಂತ. ಸೊ ಈ ರೀತಿ ನೀವು ವರ್ಬ್ ಫಾರ್ಮ್ಸ್ ಅನ್ನು ಕೂಡ ಸುಲಭವಾಗಿ ಫಿಲ್ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳೇ, ಮತ್ತೊಂದು ಅನೇಕ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಕ್ಕಂತಹ ಟಾಪಿಕ್ ಅಂದರೆ ದ್ಯಾಟ್ ಈಸ್ ಪ್ಯಾಸಿವ್ ವಾಯ್ಸ್. ಸೊ ಇಲ್ಲಿ ನಿಮ್ಮ ಮಾಡೆಲ್ ಆ್ಯಂಡ್ ಪ್ರಿಪರೇಟರಿ ಕ್ವೆಶನ್ ಪೇಪರಲ್ಲಿ ಬಂದಿರೋ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸ್ವಾಮಿ ಕಾಟ್ ದ ಬರ್ಗ್ಲರ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಾಮಿ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಕಾಟ್ ಅನ್ನೋದು ವರ್ಬ್ ಆಗಿದೆ, ದ ಬರ್ಗ್ಲರ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಪ್ಯಾಸಿವ್ ವಾಯ್ಸ್ ಅಂದರೆ ಫಸ್ಟ್ಗೆ ನಾವು ಆಬ್ಜೆಕ್ಟ್ ಅನ್ನ ತೆಗೆದುಕೊಳ್ಬೇಕು, ದ ಬರ್ಗ್ಲರ್. ಮತ್ತು ಇದಕ್ಕೆ ಸೂಟೇಬಲ್ ಆಗಿರೋ ಹೆಲ್ಪಿಂಗ್ ವರ್ಬ್ ಅನ್ನ ಗಮನಿಸಬೇಕು ವಿದ್ಯಾರ್ಥಿಗಳೇ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಆಬ್ಜೆಕ್ಟ್ ಬರೆದುಕೊಳ್ತೇವೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಅನ್ನ ಇಲ್ಲಿ ತೆಗೆದುಕೊಳ್ಬೇಕು. ದ ಬರ್ಗ್ಲರ್ ಸಿಂಗ್ಯುಲರ್ ಆಗಿದೆ ಮತ್ತು ಕಾಟ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಇಲ್ಲಿ ವಾಸ್ ಅನ್ನು ಹೆಲ್ಪಿಂಗ್ ವರ್ಬ್, ದ ಬರ್ಗ್ಲರ್ ವಾಸ್. ಈಗ V3 ಫಾರ್ಮ್ ಅನ್ನ ಬರೀಬೇಕು ಹೆಲ್ಪಿಂಗ್ ವರ್ಬ್ ಆದ್ಮೇಲೆ. ಅಂದರೆ ಕಾಟ್ ಇರೋದರ V3 ಫಾರ್ಮ್ ಸೇಮ್ ಇರುತ್ತೆ, ಕಾಟ್ ಅಂತ. ದ ಬರ್ಗ್ಲರ್ ವಾಸ್ ಕಾಟ್. ಇನ್ನು ಬೈ ಅನ್ನೋ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡ್ಕೊಳ್ತೇವೆ. ಬೈ ಸಬ್ಜೆಕ್ಟ್ ಏನಿತ್ತು ಅದನ್ನು ಆಬ್ಜೆಕ್ಟ್ ಸ್ಥಾನದಲ್ಲಿ ಬರೀಬೇಕು, ಸ್ವಾಮಿ. ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ, ಈ ರೀತಿ. ಇನ್ನು ಸೆಕೆಂಡ್ ಸೆಂಟೆನ್ಸ್ ಕೂಡ ಸೇಮ್ ರೂಲ್ ಅನ್ನ ಫಾಲೋ ಮಾಡುತ್ತೆ. ಬಾಲೇಶ್ವರ್ ಸೇವ್ಡ್ ರೋಮ ಅಂತ ಇದೆ. ಆಬ್ಜೆಕ್ಟ್ ಆಗಿರುವ ರೋಮ ಅನ್ನ ಫಸ್ಟ್ ಬರ್ಕೊಳ್ತೇವೆ. ಹೆಲ್ಪಿಂಗ್ ವರ್ಬ್ ರೋಮ ಸಿಂಗ್ಯುಲರ್ ಆಗಿರೋದ್ರಿಂದ, ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಸ್, ರೋಮ ವಾಸ್. ಸೇವ್ಡ್ ಅನ್ನ ಒಂದು V3 ಫಾರ್ಮ್, ಸೇವ್ಡ್ ಅಂತಾನೆ ಆಗುತ್ತೆ. ಮತ್ತು ಸಬ್ಜೆಕ್ಟ್ ಬಾಲೇಶ್ವರನ್ನ ಆಬ್ಜೆಕ್ಟ್ ಸ್ಥಾನದಲ್ಲಿ ಬರೀತಾ ಇದೆ. ರೋಮ ವಾಸ್ ಸೇವ್ಡ್, ಸಾರಿ ಇಲ್ಲಿ ಬೈ ಸೇರಿಸಬೇಕು, ಪ್ರಿಪೋಸಿಷನ್ ಬೈ ಬಾಲೇಶ್ವರ್. ಇನ್ನು ನೆಕ್ಸ್ಟ್, ದೇ ಆರ್ ಪರ್ಚೇಸಿಂಗ್ ಅ ಕಾರ್ ಅಂತ ಇದೆ. ಸೊ ಎ ಕಾರ್ ಅನ್ನೋದು ಫಸ್ಟ್ಗೆ ಬರ್ತಾ ಇದೆ. ಎ ಕಾರ್ ಸಿಂಗಲ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಆರ್ ಇದೆ ಅಂತ ಆರನ್ನೇ ತೆಗೆದುಕೊಳ್ಬೇಡಿ. ಎ ಕಾರ್ ಗಮನಿಸಬಹುದು ಸಿಂಗ್ಯುಲರ್ ಆಗಿದೆ, ಹಾಗಾಗಿ ಈಸ್ ತೆಗೆದುಕೊಳ್ಳಿ. ಎ ಕಾರ್ ಈಸ್. ಮತ್ತು ವರ್ಬ್ ING ಫಾರ್ಮ್ ಅಲ್ಲಿ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣನೇ ಬೀಯಿಂಗ್ ಅನ್ನ ಸೇರಿಸಬೇಕು. ಎ ಕಾರ್ ಈಸ್ ಬೀಯಿಂಗ್. ನೆನ್ಪಿಟ್ಕೊಳ್ಳಿ, ವರ್ಬ್ ING ಫಾರ್ಮ್ ಅಲ್ಲಿ ಬಂದಾಗ ನಾವು ಬೀಯಿಂಗ್ ಅನ್ನ ಸೇರಿಸ್ಕೊಳ್ತೇವೆ. ಅಂದ್ರೆ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಇರಲಿ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಇರಲಿ, ಎರಡೂ ಕಡೆನೂ ಬೀಯಿಂಗ್ ಅನ್ನ ಯೂಸ್ ಮಾಡ್ಕೋಬೇಕು. ಎ ಕಾರ್ ಈಸ್ ಬೀಯಿಂಗ್. V3 ಫಾರ್ಮ್ ಆಫ್ ದ ವರ್ಬ್ ಪರ್ಚೇಸ್ಡ್. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ. ದೇ ಇರೋದನ್ನ ದೆಮ್ ಅಂತ ಬರಿತಾ ಇದ್ದೇವೆ. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್. ಇನ್ನು ಫೋರ್ತ್ ಒನ್, ಐ ಸೋಲ್ಡ್ ದ ಟ್ರೀಸ್ ಅಂತ ಇದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಸಬ್ಜೆಕ್ಟ್ ಸ್ಥಾನದಲ್ಲಿ ದ ಟ್ರೀಸ್ ಅನ್ನು ತೆಗೆದುಕೊಳ್ಳುತ್ತೇವೆ, ಯಾಕಂದ್ರೆ ದ್ಯಾಟ್ ಈಸ್ ಆಬ್ಜೆಕ್ಟ್. ದ ಟ್ರೀಸ್ ಪ್ಲೂರಲ್ ಆಗಿದೆ, ಗಮನಿಸಿ ವಿದ್ಯಾರ್ಥಿಗಳೇ. ಸೊ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ವರ್ ಅನ್ನ ತೆಗೆದುಕೊಳ್ಬೇಕು. ದ ಟ್ರೀಸ್ ವರ್. ಮತ್ತು ಸೋಲ್ಡ್ ನ V3 ಫಾರ್ಮ್ ಏನಾಗುತ್ತೆ, ಸೋಲ್ಡ್ ಅಂತಾನೆ ಇರುತ್ತೆ. ಮತ್ತು ಬೈ ಅನ್ನೋ ಪ್ರಿಪೋಸಿಷನ್. ದ ಟ್ರೀಸ್ ವರ್ ಸೋಲ್ಡ್ ಬೈ. ಐ ಇರೋದನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಮೀ ಅಂತ ಚೇಂಜ್ ಆಗಬೇಕು. ಇಲ್ಲಿ ದೇ ಇರೋದು ದೆಮ್ ಅಂತ ಆಗಿತ್ತಲ್ವಾ, ಹಾಗೇನೆ ಐ ಇರೋದು ಮೀ ಅಂತ ಆಗುತ್ತೆ. ಒಂದ್ ವೇಳೆ ಶಿ ಇದ್ರೆ ನೋಡಿ ವಿದ್ಯಾರ್ಥಿಗಳೇ, ಹರ್ ಅಂತ ಆಗುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಶಿ ಸೋಲ್ಡ್ ದ ಟ್ರೀಸ್ ಇದ್ರೆ ದ ಟ್ರೀಸ್ ವರ್ ಸೋಲ್ಡ್ ಬೈ ಹರ್. ಹಿ ಇದ್ರೆ ಹಿಮ್ ಆಗುತ್ತೆ. ಗೋಪಿ ಈಸ್ ಪ್ರಿಪೇರಿಂಗ್ ಟೀ ಅಂತ ಇದೆ. ಸೊ ಟೀ ಅನ್ನ ಆಬ್ಜೆಕ್ಟ್ ಅನ್ನ ಫಸ್ಟ್ ಬರ್ಕೊಂಡ್ವಿ, ಈಸ್ ಬರ್ಕೊಂಡ್ವಿ, ಹೆಲ್ಪಿಂಗ್ ವರ್ಬ್. ಇದು ನೋಡಿ ಪ್ರಿಪೇರಿಂಗ್ ಇದೆ, ಸೊ ING ಫಾರ್ಮ್ ಅಲ್ಲಿ ಇರೋದ್ರಿಂದ ಬೀಯಿಂಗ್ ಅಂತ ಬರೆದುಕೊಳ್ತೇವೆ. ಟೀ ಈಸ್ ಬೀಯಿಂಗ್. ಮತ್ತು ಪ್ರಿಪೇರ್ ನ ಒಂದು V3 ಫಾರ್ಮ್ ಪ್ರಿಪೇರ್ಡ್ ಆಗುತ್ತೆ. ಬೈ ಅನ್ನೋ ಪ್ರಿಪೋಸಿಷನ್. ಸಬ್ಜೆಕ್ಟ್ ಗೋಪಿ ಇದೆ, ಸೊ ಗೋಪಿಯನ್ನ ಕೊನೆಗೆ ಬರಿತಾ ಇದ್ದೇವೆ, ಬೈ ಗೋಪಿ. ಇನ್ನು ಸತೀಶ್ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ ಅಂತ ಇದೆ. ಸೊ ಇಲ್ಲಿ ಆಬ್ಜೆಕ್ಟ್ ಅನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಟೈಟ್ಲಿ ಅನ್ನೋದು ಆಬ್ಜೆಕ್ಟ್ ಆಗಿರೋದಿಲ್ಲ, ಹಿಸ್ ಫಾದರ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಹಿಸ್ ಫಾದರ್ ಫಸ್ಟ್ಗೆ ಬರೆದುಕೊಳ್ತೇವೆ
ಮತ್ತು ವರ್ಬ್ ನೋಡಿ ಹಗ್ಡ್ ಪಾಸ್ಟ್ ಟೆನ್ಸ್ ಇದೆ. ಹಿಸ್ ಫಾದರ್ ಅಂತ ಸಿಂಗ್ಯುಲರ್ ಇದೆ, ಸೊ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನು ತೆಗೆದುಕೊಳ್ತೇವೆ. ಹಿಸ್ ಫಾದರ್ ವಾಸ್. ಮತ್ತು ಹಗ್ಡ್ ಇದರ ಒಂದು V3 ಫಾರ್ಮ್ ಕೂಡ ಹಗ್ಡ್ ಅಂತಾನೆ ಆಗಿರುತ್ತೆ. ಹಗ್ಡ್ ಬಾಯ್, ಸಬ್ಜೆಕ್ಟ್ ನಿಂದ ಸತೀಶ್ ಇದೆ. ಇನ್ನು ಎಡ್ವರ್ಬ್ ಟೈಟ್ಲಿ ಇದೆಯಲ್ವಾ, ಇದನ್ನ ಕೊನೆಗೆ ಬರಿತಾ ಇದ್ದೇವೆ. ಟೈಟ್ಲಿ ಹಿಸ್ ಫಾದರ್ ವಾಸ್ ಹಗ್ಡ್ ಬೈ ಸತೀಶ್ ಟೈಟ್ಲಿ. ಇನ್ನು 7th ಒನ್, ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್ಸ್ ಅಂತ ಇದೆ. ಸೊ ಇಲ್ಲಿ ದ ಅವಾರ್ಡ್ಸ್ ಇದನ್ನ ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ದ ಅವಾರ್ಡ್ಸ್ ನೋಡಿ ವಿದ್ಯಾರ್ಥಿಗಳೇ, ದ ಅವಾರ್ಡ್ಸ್ ಅದು ಪ್ಲೂರಲ್ ಆಗಿದೆ. ಸೊ ಹೆಲ್ಪಿಂಗ್ ವರ್ಬ್ ನಾವೇನು ತೆಗೆದುಕೊಳ್ಬೇಕು, ಡಿಸ್ಟ್ರಿಬ್ಯೂಟೆಡ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವರ್ ತೆಗೆದುಕೊಳ್ತೇವೆ. ದ ಅವಾರ್ಡ್ಸ್ ವರ್. ಮತ್ತು V3 ಫಾರ್ಮ್ ಆಫ್ ದ ವರ್ಬ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಇಟ್ ಈಸ್ ಸೇಮ್, ಡಿಸ್ಟ್ರಿಬ್ಯೂಟೆಡ್ ಅಂತಾನೆ ಇರುತ್ತೆ. ದ ಅವಾರ್ಡ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ಪ್ರಿಪೋಸಿಷನ್. ಇನ್ನು ದ ಪ್ರೆಸಿಡೆಂಟ್ ಸಬ್ಜೆಕ್ಟ್ ಇರೋದನ್ನ ಆಬ್ಜೆಕ್ಟ್ ಸ್ಥಾನದಲ್ಲಿ ದ ಪ್ರೆಸಿಡೆಂಟ್ ಇಲ್ಲಿ ಬರಿತಾ ಇದ್ದೇನೆ, ಪ್ರೆಸಿಡೆಂಟ್ ಅಂತ ಬರಿತೇವೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ನೀವೇನು ಮಾಡ್ಬೋದು, ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಕೂಡ ಚೇಂಜ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಮತ್ತೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ನಿಮಗೆ ಡಿಫಿಕಲ್ಟ್ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಐ ವಿಲ್ ಟ್ರೈ ಟು ಸಾಲ್ವ್ ಸಮ್ ಕ್ವೆಶನ್ಸ್ ರಿಗಾರ್ಡಿಂಗ್ ಟು ದ್ಯಾಟ್ topic. Thank you for watching and don't forget to hit the like button and also share this video with your friends.